ಗುಣದೋಷದ ವ್ಯವಸ್ಥೆ ಸ್ವರೂಪ, ಅದರ ರಹಸ್ಯ. ಗುಣದೋಷ ವ್ಯವಸ್ಥೆ, ಆ ವ್ಯವಸ್ಥೆಯ ಸ್ವರೂಪ, ಅದರ ರಹಸ್ಯ ಹೇಳಿಕತ್ತ. ಯಾಕಂದರೆ ಮನುಷ್ಯನಲ್ಲಿ ಗುಣಗಳು ದೋಷಗಳು ಇದ್ದೇ ಇರ್ತವೆ. ಯಾವ ರೀತಿ ಅದರ ವ್ಯವಸ್ಥೆ ಮಾಡಬೇಕು, ಅವುಗಳ ಸ್ವರೂಪ ಏನು, ಯಾವುದು ಗುಣ ಮತ್ತು ದೋಷ. ಶ್ರೀಕೃಷ್ಣ ಹೇಳ್ತಾನೆ, ಭಾಳ ಚಂದ ಇದ್ದಾನೆ. ಉದ್ಧವನಿಗೆ ಹೇಳ್ತಾನೆ ಕೃಷ್ಣ, ಉದ್ಧವ, ಯಾರು ನನ್ನ ಪ್ರಾಪ್ತಿಯ ಸಾಧನ, ಈಗೆಲ್ಲ ಹಿಂದಿನ ಅಧ್ಯಾಯದೊಳಗೆ ಭಕ್ತಿ ಜ್ಞಾನ ಕರ್ಮಯುಗದ ಮಾರ್ಗವನ್ನು ಪರಿತ್ಯಾಗ ಮಾಡಿ, ಏನು ಮಾಡಿ, ಇವನ್ನು ತ್ಯಾಗ ಮಾಡಿ, ಅರ್ಥಾತ್ ಯಾವುದೂ ಇಲ್ಲ, ಕರ್ಮ ಮಾರ್ಗನಿಲ್ಲ, ಭಕ್ತಿ ಇಲ್ಲ, ಜ್ಞಾನ ಇಲ್ಲ, ಇವನು ಪರಿತ್ಯಾಗ ಮಾಡಿ ಚಂಚಲ ಇಂದ್ರಿಯ ದ್ವಾರ, ಇಂದ್ರಿಯ ಹಂಗದವ ಚಂಚಲ, ಯಾಕೆ ಅವನು ನಿಗ್ರಹ ಮಾಡಿಲ್ಲ, ಅವನ ನಿಗ್ರಹ ಮಾಡಲಾರದೆ ಚಂಚಲ ಇಂದ್ರಿಯ ದ್ವಾರ ಕ್ಷುದ್ರ ಭೋಗವನ್ನು ಭೋಗಿಸ್ತಾ ಇರ್ತಾರೆ. ಸಾಮಾನ್ಯ ಜನರದೆಲ್ಲ ಇದು ಕತ್ತಿ. ಯಾವ ಯೋಗನೂ ಇಲ್ಲ, ಕರ್ಮಯೋಗಿಲ್ಲ, ಭಕ್ತಿಯೋಗಿಲ್ಲ, ಜ್ಞಾನ ಭಾಳ ದೂರ ಇವೆಲ್ಲ ನಿಮ್ಮ ಹೋಗ್ತಾವೆ. ಉಣ್ಣೋದೈತಿ ಮಕ್ಕಳದೈತಿ, ಭೋಗ ಮಾಡೋದೈತಿ ತಿನ್ನೋದೈತಿ ಮಕ್ಕಳು, ಈ ಥರ ಇರ್ತಾರೋ ಆ ಜನರು ಈ ಸಂಸಾರ ಚಕ್ರ ತಿರ್ತಾ ಇರ್ತಾರೆ. ಅವ್ರ ಕತೆ ಏನಾಗೋದಪ್ಪ, ಅವ್ರ ಕತೆ ಒಟ್ಟು ಸಾವು ಹುಟ್ಟು ಸಾವು, ಸಂಸಾರ ಚಕ್ರದ ಅರ್ಥಾತ್ ಹುಟ್ಟೋದು ಮತ್ತು ಸಾಗೋದು, ಮತ್ತು ಹುಟ್ಟೋದು ಮತ್ತು ಸಾಗೋದು. ಬೇರೆ ಬೇರೆ ಯೋನಿ ಒಳಗೆ, ಒಂದೇ ಯೋನಿ ಅಲ್ಲ, ಬೇರೆ ಬೇರೆ ಯೋನಿ ಒಳಗೆ ತಿರುಗಾಡ್ತಾ ಹೋಗ್ತಾರೆ. ಭಟ್ಕಾಯ್ತು ಅಂದರೆ ತಿರುಗಾಟ, ಈ ಯೋನಿಂದ ಮತ್ತೊಂದು ಯೋನಿ, ಯಾವುದ್ರ ಹೊರಗೆ ಇಲ್ಲಿ ಮಾಡಿದಂಥ ಮನುಷ್ಯ ಜನ್ಮ ಮಾಡಿದಂಥ ಪಾಪ ಪುಣ್ಯ ಫಲವಾಗಿ ಬೇರೆ ಬೇರೆ ಯೋನಿಯೊಳಗೆ ತಿರುಗುತ್ತಾರೆ. ಯಾಕೆ ಮೂರು ಇವು ಸಾಧನಗಳನ್ನು ಹೇಳಿದೆ, ಯಾವುದಕ್ಕೆ ಪರಮಾತ್ಮನ ಕೂಡ್ಕೊಳ್ಳಿ. ಇವು ಯಾವ ಅನುಸರಿಸಂಗನೇ ಇಲ್ಲ, ಇಂದ್ರಿಯಗಳ ನಿಗ್ರಹ ಮಾಡೋಂಗಿಲ್ಲ, ತಿನ್ನೋದೈತಿ ಮಜಾ ಮಾಡೋದೈತಿ, ಇದು ಮಾಡೋದು ಗತಿ ಏನಪ್ಪ, ಈಗೇನೋ ಮನುಷ್ಯ ಜನ್ಮ ಬಂದೈತೆ, ಇದನ್ನು ಸಾರ್ಥಕ ಮಾಡ್ಕೊಳ್ಳಿಲ್ಲ, ಮತ್ತು ಮುಗಿತಂಗಾರ 84 ಲಕ್ಷ ಯೋನಿಯೊಳಗೆ ತಿರುಗಾಡ್ತಾ ಹೋಗೋದಿತ್ತು. ಅದು ಅಲ್ಲಿ ಕೃಷ್ಣ ಅದನ್ನ ಹೇಳ್ತಾರೆ. ಶ್ರೀಧರ ಸ್ವಾಮಿಗಳು ವಿಸ್ತಾರ ಮಾಡ್ತಾರೆ, ತನ್ನ ಭಕ್ತರು ಬೇರೆ ಜನರು ಆನಂದ ಸ್ವರೂಪ ಪರಮಾನಂದ ಸ್ವರೂಪ ಭಗವಂತ ನೃಸಿಂಹನ ಜಯವಾಗಿ, ಯಾರ ಕೃಪೆಯಿಂದ ಲೇಷ ಮಾತ್ರ ಕೃತಿ ಶ್ರೀಧರ ಸ್ವಾಮಿ ಸತ್ಕೃತಿ ಸುಂದರ ಕೃತಿಗಳ ನಿರ್ಮಾತ ಆಗ್ಯಾರೋ, ಯಾರಿಂದ ಶ್ರೀಧರ ಸ್ವಾಮಿಗಳು ಬರಿತಾ ಇದ್ದಾರೆ ನೋಡಿ. ಸಂತ ಮಹಾಪುರುಷ ಈ ವ್ಯಾಖ್ಯಾನ ತಮ್ಮ ಇಚ್ಛೆಗೆ ಅನುಸಾರವಾಗಿ ಅವಲೋಕನ ಮಾಡ್ತಾರೆ. ನಾನು ಈ ವ್ಯಾಖ್ಯೆ ಪ್ರಣಯನ ನನ್ನ ಜ್ಞಾನ ಸಲುವಾಗಿ ಮಾಡಿ, ಇದನ್ನ ಎದಕ್ಕೆ ಮಾಡ್ಯಾನಪ್ಪ, ನನ್ನ ಜ್ಞಾನ ವರ್ಧನೆ ಮಾಡ್ಕೊಳ್ಳೋ ಸಲ ಮಾಡಿನ ಹೊರತಾಗಿ ಮಂದಿಯನ್ನು ಉಪದೇಶ. ಶ್ರೀಧರ ಸ್ವಾಮಿಗಳ ಮಾತು ಈ 21ನೇ ಶ್ಲೋಕದೊಳಗೆ 21ನೇ ಅಧ್ಯಾಯ, ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ಅನಧಿಕಾರಿಗಳು, ಅಧಿಕಾರಿ ಅವರು ವಿಭಿನ್ನ ಕಾಮನೆಗಳಿಂದ ಗ್ರಸ್ತಾಗ, ಅದು ಬೇಕು ಇದು ಬೇಕು, ಅದು ಬೇಕು ಇದು ಬೇಕು, ನಮ್ಮನ್ನು ನಾವು ಅಳಿಸ್ಕೋಬೇಕಾಯ್ತು. ನಾವೇನು ಕರ್ಮಯೋಗವನ್ನು ಅನುಸರಿಸ್ತಾ ಇದ್ದೇವೋ, ಭಕ್ತಿಯೋಗವನ್ನು ಅನುಸರಿಸ್ತಾ ಇದ್ದೇವೋ, ಜ್ಞಾನಯೋಗಗಳು ಹೊಂಟೇವೋ ಇಲ್ಲ, ಇತ್ಲಾಗ ತಿರುಗಾಡಬೇಕು. ಇದನ್ನು ನಾವು ಅಷ್ಟು ಇವು ಅಧಿಕಾರಿ ಎಲ್ಲರೂ, ಆದರೆ ಮತ್ತು ಹೋಗೋದನ್ನ ಇಲ್ಲ ಅಂದರೆ ಏನಲ್ಲ, ಅದು ಅಧಿಕಾರಿ. ಅವ ಇತ್ಲಾಗ ಕಾಮನೆಗ್ರಸ್ತ, ಅವನ ಸಲುವಾಗಿ ದ್ರವ್ಯ ದೇಶ ಆತತ ಗುಣ ಈ ದೋಷದ ವಿಸ್ತಾರವನ್ನು ಇಲ್ಲೇ ಮಾಡಲಾಗಿದೆ. ಈ ಥರ ಗುಣ ಏವಂ ದೋಷ ವ್ಯವಸ್ಥೆ ಸಲುವಾಗಿ 3 ಯೋಗದ ನಿರೂಪಣ ಅಲ್ಲೇ ಮಾಡಿಬಿಟ್ಟದ. ಹಿಂದೆ ಭಕ್ತಿಯೋಗ ಕರ್ಮಯೋಗ ಜ್ಞಾನ ಮಾಡ್ಯಾರ. ಅದರೊಳಗೆ ಯಾವ ಜ್ಞಾನಯೋಗ ಭಕ್ತಿಯೋಗ ತನ್ನದನ್ನು ಸ್ವೀಕಾರ ಮಾಡ್ಯಾನ, ಆ ಜನರು ಯಾವ ಜನರಲ್ಲೂ ಗುಣ ಅಥವಾ ದೋಷ ಅನ್ನುವಂಥದ್ದೇನಿಲ್ಲ, ಭಗವಂತನ ಕಡೆ ಹೊಂಟಾರವರು. ನಿವೃತ್ತಿ ಕರ್ಮನಿಷ್ಠ ಸಾಧಕನ ದ್ವಾರ ತನ್ನ ಶಕ್ತಿ ಅನುಸಾರವಾಗಿ ನಿತ್ಯ ನೈಮಿತ್ಯ ಕರ್ಮದ ಅನುಷ್ಠಾನ ಅವರ ಅಂತಃಕರಣ ಶುದ್ಧ ಆಗುವಂಥ ಕಾರಣ ಅದು ಕೂಡ ಯಾವುದು
ನಿತ್ಯ ನೈಮಿತ್ತಿಕ ಕಾರ್ಯಗಳನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ಆ ನಿತ್ಯ ನೈಮಿತ್ತಿಕ ಕಾರ್ಯದೊಳಗೆ ಎಲ್ಲವೂ ಬಂತು. ನಿತ್ಯೊಳಗೆ ಸ್ನಾನಾದಿಗಳು ಪೂಜಾದಿಗಳು ಅವು ಬಂದ್ವ. ವಿಶೇಷವಾದ ನೈಮಿತ್ತಿಕ ಅಂದರೆ ಉತ್ಸವಗಳು, ಗಣಪತಿ ಉತ್ಸವ, ಅವೆಲ್ಲ ವಿಶೇಷ ಪೂಜೆ, ಅವು ಅಲ್ಲಿ ಅವರೆಲ್ಲ ಬರ್ತಾವೆ. ಅನುಷ್ಠಾನ ಅಂತಃಕರಣ ಶುದ್ಧಿ ಮಾಡೋ ಕಾರಣ ಇವೆಲ್ಲವೂ ಗುಣ ಅದಾವ. ಮತ್ತು ಆ ಕರ್ಮದ ಮಾಡದೇ ಇರೋದು ಅಥವಾ ನಿಷಿದ್ಧ ಕರ್ಮ ಮಾಡೋದು, ಅಂತಃಕರಣ ಮಲಿನ ಮಾಡೋ ಕಾರಣ ಇವೆಲ್ಲ ದೋಷ. ಯಾವ ನಿತ್ಯ ಕರ್ಮನೂ ಮಾಡೋಂಗಿಲ್ಲ, ನಿಮಿತ್ತ ಕರ್ಮನೂ ಮಾಡೋಂಗಿಲ್ಲ, ನಿಷಿದ್ಧ ಕರ್ಮ ಮಾಡೋದು. ಯಾವುದು ಶಾಸ್ತ್ರ ಬ್ಯಾಡ ಅಂತ ಹೇಳಿದ್ರೆ ಇದನ್ನು ಮಾಡೋಣ ನಾವು ಅಂತ ಮಾಡೋ ಅವೆಲ್ಲ ಅವು ದೋಷ ಆಗ್ತವೆ. ಪ್ರಾಯಶ್ಚಿತ್ತ ಕರ್ಮ ಆ ದೋಷ ದೂರ ಮಾಡುವಂಥ ಅದಕ್ಕೆ ಗುಣ ಯಾವುದು? ಪ್ರಾಯಶ್ಚಿತ್ತ ಕರ್ಮ, ನಾಮಸ್ಮರಣೆ ಮಾಡೋದು, ಇವೆಲ್ಲ ಅವು ಗುಣ ಅನಿಸಿದೆ. ಯಾವ ಜ್ಞಾನಯೋಗದ ಅನುಷ್ಠಾನ ಮಾಡೋ ಅಂತಃಕರಣ ಶುದ್ಧ ಇರೋ ಆ ಜನರಿಗೆ ಅವ್ರ ಜ್ಞಾನದ ಅಭ್ಯಾಸವೇ ಸಿದ್ಧ ಸಾಧನ ಆಗೋಣ ಅವ್ರ ಗುಣ. ಯಾರು ಜ್ಞಾನ ಯೋಗದ ಅಭ್ಯಾಸ ಮಾಡಿದ್ದಾರೆ. ಯಾವ ಭಕ್ತಿನಿಷ್ಠವನ್ನ ಅವ್ರಿಗೆ ಸಲುವಾಗಿ ನನ್ನ ಕಥೆಯ ಶ್ರವಣ ಮಾಡೋದು, ನನ್ನ ನಾಮಸ್ಮರಣೆ ಮಾಡೋದು, ಇದು ನನ್ನ ಗುಣದ ಕೀರ್ತನ ರೂಪ. ಭಕ್ತಿ ಏನು ಮಾಡೋದು? ಅದು ಗುಣ ಅವನು ಭಕ್ತಿ. ಅದ್ರ ವಿರುದ್ಧ ಎಲ್ಲ ಮಾತು ಎರಡೂ ಪ್ರಕಾರ ಜನರ ಸಲುವಾಗಿ ದೋಷ. ಯಾವುದು? ಜ್ಞಾನ ಮಾರ್ಗನೂ ಇಲ್ಲ, ಭಕ್ತಿ ಮಾರ್ಗನೂ ಇಲ್ಲ, ತನಗೆ ತಿಳಿದಂಗೆ ಮಾಡ್ತಾನಪ್ಪ ಅಂದ್ರೆ ಇದು ದೋಷ. ಇನ್ನು ಭಗವಂತ ಏನು ತಿಳಿಸಾಕತ್ತಾನಪ್ಪ? ಯಾರು ಸಿದ್ಧರೂ ಇಲ್ಲ, ಸಾಧಕರು ಅಲ್ಲ, ಪ್ರಧಾನ ರೂಪದಿಂದ ಕೇವಲ ಕಾಮ್ಯ ಕರ್ಮವನ್ನೇ ಮಾಡ್ತಾ ಇದ್ದಾರೆ. ಕಾಮ್ಯಕರ್ಮ ಅದು ಬೇಕಿದ್ದು ಬೇಕು, ಅದ್ರ ಸಲ ಓಡಾಡಿರ್ತಾರೆ, ದುಡ್ಡಿನ ಸಲುವಾಗಿ ಓಡಾಡ್ತಾರೆ, ಆಗದ ರಾತ್ರಿ ದುಡಿತಾರೆ, ಮತ್ತೊಂದು ಸಲ ಕೀರ್ತಿ ಸಲುವಾಗಿ ಮಾಡ್ತಾರೆ, ಕಾಮ್ಯಕರ್ಮಗಳು ಮಾಡ್ತಾರೆ. ಅಂಥ ಕಾಮ್ಯಕರ್ಮ ಅಂತಾರೆ. ಆ ಜನರಿಗೆ ಸಮಸ್ತ ಗುಣ ದೋಷದ ವರ್ಣನೆ ಮಾಡೋ ಇಚ್ಛೆಯಿಂದ ಆ ಅತ್ಯಂತ ಬಹಿರ್ಮುಖದ ನಿಂದ ಮಾಡಾಕ ವಿಷಯಾದಿಗಳಲ್ಲೇ ಪ್ರವೇಶ ಮಾಡೋದು. ತಿನ್ನಿಸ್ಬೇಕು, ಉಣಿಸ್ಬೇಕು, ಬಾಸ್ ಇದ್ರಾಗನ ಮತ್ತೊಂದು ಯಾವ ಕಡೆ ಗಮನನೇ ಇಲ್ಲ. ಮುಂಜಾನೆ ಅದಕ್ಕೇನಾಯ್ತು, ಇವತ್ತೇನಾಯ್ತು, ಅದಕ್ಕೆ ಮಾಡಬೇಕು, ಇದೆಲ್ಲ ದೋಷಪ್ಪ. ಕೇವಲ ಬಹಿರ್ಮುಖತಾ ಇದ್ರ ನಿಂದ ಮಾಡ. ಯ ಏತಾನ್ ಇತ್ಯಾದಿ ಶ್ಲೋಕ ಮತ್ಪಥ ಅರ್ಥಾತ್ ನನ್ನ ದ್ವಾರ ಏನು ಈ ಮಾರ್ಗ ಹೇಳ್ಯಾರೋ ಅದರ ಹೋಗಲಾರ್ದೆ ಚಂಚಲ ಇಂದ್ರಿಯರು ಅಥವಾ ಗುಣದಿಂದ ಕ್ಷುದ್ರ ಭೋಗಿಸ್ತಾ ಇರ್ತಾರೆ. ಅವರು ಸಂಸಾರ ತಿರುಗ್ತಾ ಇರ್ತಾರೆ. ಸಂಪೂರ್ಣ ದೋಷಯುಕ್ತ ಅನೇಕ ಯೋನಿಯೊಳಗೆ ಅವರು ಹೋಗ್ತಾರೆ. ಯಾರು ಈ ಮೂರು ಮಾರ್ಗವನ್ನು ಅನುಸರಿಸದೆ, ಯಾವ ಮೂರ? ಕರ್ಮಯೋಗ, ಭಕ್ತಿಯೋಗ, ಇದನ್ನು ನೋಡಲಾರ್ದೆ ಕೇವಲ ದೋಷ ಎಲ್ಲೇ ಗುಣಗಳನ್ನು ಬಿಟ್ಟು ಅವು ಕೇವಲ ವಿಷಯ ಆಗಿದೆ. ತಿನ್ನಾಗಬೇಕು, ಉಣ್ಣಾಗಬೇಕು, ಮಜಾ ಬೇಕು, ಅದ್ರ ಸಲ ಏನು ಬೇಕು ಮಾಡ್ಕೋ, ಅದು ಹೇಳೇ ಹೇಳೋದು. ಬೆಕ್ ಬಾರೋ ಅಷ್ಟೇ. ಯಾರು ಭಿಕ್ಷಾನರ ಬೇಡ, ಸಾಲ ಕೊಡ್ತೇನೆ ಅಂಥೇಳಿ ಮುಣಿಸ್ಕೋ, ಮತ್ತೆ ಕೊಡ್ತೇನೆ ರೀ ಅಂದು ಮುಣಿಸ್ಕೋ, ಕಳುನರ ಮಾಡು. ಬೆಗ್ ಬಾರೋ ಅರ್ಸ್ಟಿ, ಭಿಕ್ಷಾನರ ಬೇಡ, ಸಾಲ ಕೊಡ್ರಿಪ್ಪ, ಮತ್ತು ಕೆಲಸ ಐತಿ ಮತ್ತೆ ಕೊಡ್ತೀನಿ ಅಂತರ ಮಾಡ, ಕಳುನರ ಮಾಡು. ಎಷ್ಟು ಮಜಾ ಅನಿಸ್ತೈತಿ ಅದು. ಯಾಕಂದ್ರೆ ಬಿದ್ದು ಹೋಗೋ ಮತ್ತೆ ಯಾರು ಕೇಳಕ್ಕೆ ಬರ್ತಾರೆ ನಿನಗೆ? ಇದು ಅವ್ರ ಸಿದ್ಧಾಂತ. ಅದಕ್ಕೆ ಚಾರ್ವಾ ಭಾಳ ಮಜಾ ಅನಿಸ್ತೈತಿ. ಹೌದಲ್ಲ ಅಂತ ಅನಿಸ್ಬಿಡುತ್ತೆ. ಇದರಿಂದ ಹೋದ್ರೆ ಆ ಪಾಪದ ಮಟ್ಟ ಯಾವುದು ಕರ್ಮ ನೀವು ಮಾಡ್ತೀವೋ ಭೋಗಿಸ್ಲೇಬೇಕು. ಈ ಕರ್ಮ ಸಿದ್ಧಾಂತದ ಹಂಗೆ ಇವ್ರು ಏನು ಮಾಡ್ತಾರಪ್ಪ? ಹಂಗಾರೆ ಭಕ್ತಿಯೋಗ ಇಲ್ಲ, ಕರ್ಮಯೋಗ ಇಲ್ಲ, ಜ್ಞಾನ ಇಲ್ಲೇ ಇಲ್ಲ. ಬರೇ ವಿಷಯ ತಿನ್ನು, ಅದಕ್ಕೇನು ಬೇಕು ಅದು ಮಾಡು, ಅದಕ್ಕೇನು ಕೆಟ್ಟ ಮಾಡೋದು ಕೆಟ್ಟ ಮಾಡು. ಅದಕ್ಕೇನಂತಾರ? ಅವ್ರಿಗೇನು ಪಾಕತಿ? ಹಂಗಾರೆ ಅವ್ರಿಗೆ ಹುಟ್ಟು ಸಾವು ಹುಟ್ಟದ್ಯಾಕ ಇದು ಮಾಡ್ಕೊತಾಡ್ರು. ಇದ ಯೋನಿ ಅಲ್ಲ, ಅವರವರ ಪಾಪಾನುಗುಣದಿಂದ ಬೇರೆ ಬೇರೆ ಯೋನಿಯೊಳಗೆ ಅಡ್ಡಾಡ್ಕೊತ ಇರೋರು. ಏನೋ ಮನುಷ್ಯ ಜನ್ಮಕ್ಕೆ ಬಂದಾರೆ, ಅದಕ್ಕೆ ಇತ್ತಾಗಿ ಮೂರು ಮಾರ್ಗಗಳನ್ನು ಜ್ಞಾನಿಗಳು ಹೇಳಿ ಒಂದು ಅನುಸರಿಸಂಗಿಲ್ಲ. ಶಾಸ್ತ್ರ ಕೇಳೋಣ, ಹೋಗ್ಲಿ ಅವತ್ಲ ಹೋಗ್ಲಿ, ಇವ ಅನುಸರಿಸ್ತಾನೆ. ಯಾವ ಮಾರ್ಗ ಹೇಳಿದಪ್ಪ? ಭಕ್ತಿ ಮಾರ್ಗಪ್ಪ. ಭಗವಂತ ಒಳಗಿದ್ದಾನೆ,
ನಾ ಮಾತಾಡೋದೇನು, ನನ್ನ ಕೃತಿ ಏನು, ಇದನ್ನು ನೋಡ್ತಾ ಇಲ್ಲ. ಇದು ಭಕ್ತಿ ಮಾಡಿ. ಕರ್ಮಯುಗ ಭಗವಂತ ಕೊಟ್ಟ ನನಗೆಲ್ಲ, ನನ್ನಲ್ಲಿ ಶಕ್ತಿ ಭಗವಂತ ಕೊಟ್ಟದ್ದು, ನನ್ನಲ್ಲಿ ಜ್ಞಾನ ಆ ಭಗವತ್ ಕಾರ್ಯಕ್ರಮ ಯಥಾಯೋಗ್ಯವಾಗಿ ಮಾಡ್ತೀನಿ. ಭಕ್ತಿಯೋಗ. ಜ್ಞಾನಯೋಗ ಆತ್ಮಸ್ವರೂಪನ, ಈ ಶರೀರ ನಾನಲ್ಲ, ಶರೀರ ಇವ್ರ ಸಲುವಾಗಿ, ಶರೀರದ ಸಲುವಾಗಿ ಕೆಡುವ ಶರೀರದ ಅದ್ರ ಸಲುವಾಗಿ ಈ ಭಾವ ಅಲ್ಲಿ ಜ್ಞಾನ ಮಾಡಿ ಆ ಮಾರ್ಗವನ್ನು ತಿಳ್ಕೊಂಡು ತಿಳಿದ ಅಂದರೂ ಅದ್ರ ಕಡೆ ಗಮನ ಇಲ್ಲದೆ ಇತ್ಲಾಗನ ಹೊಂಟಾನಪ್ಪ. ಅವನದೇನು ಗತಿ? ಇದ ಗತಿ. ಯಾವ್ಯಾವ ಪಾಪ ಏನೇನು ಮಾಡ್ತೀವಿ ಇವನು ಹೋಗು. ಅದಕ್ಕೆ ಮುಂದೆ ಹೇಳ್ತಾರೆ, ತನ್ನ ತನ್ನ ಅಧಿಕಾರ ಅನುಸಾರ ಧರ್ಮ ದೃಢ ನಿಷ್ಠ ಇಡೋದೇ ಗುಣ. ಗುಣ ಯಾವುದಪ್ಪ? ತನ್ನ ತನ್ನ ಅಧಿಕಾರದ ಅನುಸಾರವಾಗಿ ಧರ್ಮ ದೃಢನಿಷ್ಠ ಇರೋದು ಗುಣ. ಇದರ ವಿಪರೀತವಾಗಿ ಅನಧಿಕಾರ ಚೇಷ್ಟ ಮಾಡೋದು ದೋಷ. ಧರ್ಮದೊಳಗೆ ನಿಷ್ಠ ಇರೋದು ಗುಣ, ಅದರ ವಿರುದ್ಧವಾಗಿ ಅಧರ್ಮಪ್ಪ. ದುರ್ಯೋಧನೇನು ಹೇಳ್ದ? ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ಹೌದಪ್ಪ, ಧರ್ಮ ಏನು ಗೊತ್ತಾದ್ ಬಿಡ್ರಿ ನಮಗೆಲ್ಲ, ನಾ ಆಗಂಗಿಲ್ಲ. ಅಧರ್ಮ ಏನು ಗೊತ್ತಾನ, ಅದನ್ನು ದೂರ ಆಗಂಗಿಲ್ಲ. ಅಧರ್ಮ ಮಾಡ ಹೇಳ್ತಾನೆ. ಮತ್ತು ಒಳಗವ ಒಳಗೊಬ್ಬ ಕುಂತಾನ, ನನಗೆ ಅವ ಏನು ಹೇಳ್ತಾನೆ ಅದನ್ನು ಮಾಡ್ತಾನೆ. ಅವಳ ಕುಂತ ನಾಳೆ ನರ್ಕಕ್ಕೆ ಕರಿತಾನೆ. ಅವಾಗ ಯಾಕೆ ಒಲ್ಲಂತಿ? ಅಲ್ಲಿ ಭಗವಂತ ಅವ ಇಲ್ಲಿ ಜಾಗ ಆಯ್ತಾನ, ಅವಾಗ ಅದು ಯಾಕೆ ಒಲ್ಲಂತಿ? ಪಾಪದ ಫಲ ಬ್ಯಾಡಂತಿ, ಹುಡುಕ್ಯಾಟ್ಕೊಂಡು ಪಾಪ ಮಾಡ್ತಿ. ಅವಾಗ ಕೇಳ್ತೈತೆ ನೀನು ಪಾಪದು, ಅದು ಗುಣ ದೋಷ. ಅರ್ಥಾತ್ ಗುಣ ದೋಷದ ವ್ಯವಸ್ಥೆ ಅಧಿಕಾರ ಅನುಸಾರವಾಗಿ, ವಸ್ತು ಅನುಸಾರವಾಗಿ ಇಲ್ಲ. ಹೆಂಗಪ್ಪ? ಗುಣ ಮತ್ತು ದೋಷದ ವ್ಯವಸ್ಥೆ ಅಧಿಕಾರದ ಅನುಸಾರ. ನಿನ್ನ ಭಾವ ಹೆಂಗದ, ನಿನ್ನ ಕೃತಿ ಹೆಂಗದ, ನಿನ್ನ ಯೋಚನೆಗಳು ಹೆಂಗದವ, ನಿನ್ನ ಸಂಸ್ಕಾರ ಅದರಂತ. ಅಥವಾ ಅದಕ್ಕೆ ಮತ್ತೇನಿಲ್ಲ, ವಸ್ತು ಅನುಸಾರವಾಗಿ ಇಲ್ಲ. ಅರ್ಥಾತ್ ನೀ ಯಾವ ವಸ್ತು ಪಡ್ಕೋಬೇಕಂತ ಮಾಡಿಯ ಅದರಿಲ್ಲ, ಪಡ್ಕೋಬೇಕಂತ ಮಾಡಿ ಆ ವಸ್ತು ಅಲ್ಲ. ಅದಕ್ಕೇನಪ್ಪ? ನಾವು ವಸ್ತು ಪಡ್ಕೋತೀನಿ. ಎದ್ರ ಸಲುವಾಗಿಪ್ಪ? ಭಗವಂತ ಅರ್ಪಣೆ ಮಾಡಬೇಕಾಯ್ತು. ಇದು ಮಾಡಿದ್ರೆ ಆ ವಸ್ತು ನಿನಗೆ ಗುಣ. ಯಾದಕ್ಕಪ್ಪ? ಇದು ನನ್ನ ಸ್ವಂತಕ್ಕೆ ಬೇಕು, ನನಗೆ ತಿನ್ನಾಕೆ ಮಾಡ್ಕೋತೇನೆ. ಪಚಂತ ಆತ್ಮಕಾರಣ ಏನು ಮಾಡ್ತಾರೋ ಪಾಪ ತಿನ್ನೋ. ಹಂಗೆ ಆ ವಸ್ತುವಿನ ಅನುಸಾರ ಇರೋಂಗಿಲ್ಲ, ನಿನ್ನ ಭಾವದ ಅನುಸಾರವಾಗಿ, ನಿನ್ನ ಅಧಿಕಾರಕ್ಕೆ ಅನುಸಾರ. ಪ್ರಶ್ನೆ ಏನಂದ್ರೆ, ಒಂದೇ ಪ್ರಕಾರ ಕರ್ಮ, ಕೆಲವು ಕರ್ಮ ಗುಣ, ಕೆಲವು ದೋಷ ಅನಿಸ್ಕೊತಾವ. ಮತ್ತು ಕರ್ಮ ಮಾಡೋದ್ರಿಂದ ಅಲ್ಲ, ಯಾವ ಪ್ರಕಾರ ವಿಷಮ ಹೆಂಗೆ ಆಕೈತಪ್ಪ ಲೋಕದೊಳಗೆ. ಇದು ನೋಡಿ, ಒಂದೇ ಅಗ್ನಿ ಕೆಲವು ಜನರು ಸಂತಪ್ತ ಮಾಡ್ತೈತಿ, ಕೆಲವು ಜನರು ಅದು ಸಂತಪ್ತ ಆಗೋದಿಲ್ಲ. ಈ ಪ್ರಕಾರ ಕೃಷ್ಣ ಭಗವಂತ ಯಾತನ ಅಧಿಕಾರವೇ ಭಿನ್ನತೆ ಗುಣ ದೋಷ ಆಗ್ತೈತಿ, ವಸ್ತು ಭಿನ್ನತಾ ಅನುಸಾರವಾಗಿ ಅಲ್ಲ. ಒಂದು ಬೆಂಕಿಪ್ಪ, ಒಲೆಯಾಗ ಹಾಕಿ ಅಡುಗೆ ಮಾಡ್ಕೊಂಡು ಉಂಟ್ರೆ ಆ ಬೆಂಕಿ ನಿನಗೆ ಸಹಕಾರ. ಅದ ಬೆಂಕಿ ಯಾರ್ದಾರ ಮನೆ ಬೆಂಕಿ ಹಚ್ತೇನಂದ್ರೆ ಬಡವಿ ಬೆಂಕಿ ಹಾನಿಕಾರ. ಬೆಂಕಿ ಒಳಗಿಲ್ಲ ತಪ್ಪು, ಅದನ್ನು ಹೆಂಗೆ ಉಪಯೋಗ ಮಾಡ್ತೀಪ್ಪ ಅದು. ಹಂಗೆ ಒಂದು ವಸ್ತುವಿನಲ್ಲಿ ಇಲ್ಲ ದೋಷ, ಅದನ್ನು ನೀ ಹೆಂಗೆ ಉಪಯೋಗ ಮಾಡ್ತೀವಿ, ಯಾವುದಕ್ಕಾಗಿ ಉಪಯೋಗ ಮಾಡ್ತೀವಿ ಅದು ಭಾಳ ಮುಖ್ಯದಪ್ಪ. ಆದರೆ ಅವರು ವಸ್ತುಗಳು ಸಮಾನ ಆದಾಗಿ ಶುದ್ಧಿ ಅಶುದ್ಧಿ, ಗುಣ ದೋಷ, ಶುಭ ಅಶುಭ ಏನು ವಿಧಾನ ಮಾಡಲ್ಪಟ್ಟದೋ ಅದು ಅಭಿಪ್ರಾಯ ಏನಂದರೆ ಪದಾರ್ಥ ಸರಿಯಾಗಿ ನಿರೀಕ್ಷಣ ಪರೀಕ್ಷಣ ಆಗಲಿಕ್ಕೆ ಸಾಧ್ಯದ. ಹೆಂಗಪ್ಪ? ವಸ್ತು ಸಮಾನ ಆದಾಗ್ಯೂ ಶುದ್ಧಿ ಅಶುದ್ಧಿ, ಗುಣ ದೋಷ, ಶುಭ ಅಶುಭ ಏನು ವಿಧಾನ ರೀತಿ ಹೇಳಲ್ಲ. ಅದರ ಅಭಿಪ್ರಾಯ ಏನಂದ್ರೆ ಪದಾರ್ಥ ಸರಿಯಾಗಿ ನಿರೀಕ್ಷಣ ಪರೀಕ್ಷಣ ಆಗಬಲ್ಲ. ಯಾವುದಕ್ಕಪ್ಪ ಇದು? ಇದನ್ನು ಭಗವಂತ ಅರ್ಪಣೆ ಮಾಡ್ಬೇಕಾ? ಎಷ್ಟು ಚಲೋ ಆಕತ್ತೋ ಅದು ತೊಗೊಂಡು ಆ ವಸ್ತು ಸುಖಕ್ಕೆ ನನ್ನ ಚಲೋ ಆಯ್ತದೆ ಮತ್ತು ನನಗಾಕಿ ಅವ ತೊಗೊಂಡು ನನಗೆ ಬೇಕು ಅಂದು ದೋಷ. ಹಂಗೆ ಅದು ನಿರೀಕ್ಷಣ ಪರೀಕ್ಷಣ. ಅದಕ್ಕೆ ಈ ಮಾತನ್ನು ಶುದ್ಧಾಶುದ್ಧಿ ಇತ್ಯಾದಿ ಶ್ಲೋಕ ಭಗವಂತ ಹೇಳ್ತದನ್ನು ವಿಚಿಕಿತ್ಸಾರ್ಥ ಅರ್ಥ ಯೋಗ್ಯದ ಅಯೋಗ್ಯದ ಈ ಪ್ರಕಾರ ಸಂದೇಹ ದ್ವಾರ ಸ್ವಾಭಾವಿಕ ಪ್ರವೃತ್ತಿ ಅದರ ಮೇಲೆ ಪ್ರತಿಬಂಧ ಹಚ್ಚೋದು. ಶುದ್ಧಿ ಅಶುದ್ಧಿ ಅರ್ಥಾತ್ ಯೋಗ್ಯ ಅಯೋಗ್ಯತ್ವ, ಗುಣ ದೋಷ ನಿಮಿತ್ತಕ್ಕೆ ಉಪಾದೇಯತ್ವ ಸ್ವೀಕಾರ ಮಾಡಬೇಕು, ಅನುಪಾಯ ಸ್ವೀಕಾರ ಮಾಡಬಾರ್ದು. ಶುಭ ಅಶುಭ ಅರ್ಥ ಶುಭ ಅಶುಭ ಕಾರಣ
ಅರ್ಥಕಾರಿ ಅನರ್ಥಕಾರಿ. ಅರ್ಥಂ ಅನರ್ಥಂ, ಅರ್ಥ ದುಡ್ಡು, ಅನರ್ಥಕಾರಿ ಯಾವಾಗ ಅದು ಬಾಳದಲ್ಲಿ ಬಳಸಿ ಸ್ವಂತಕ್ಕೆ ಉಪಯೋಗ. ಅದೇ ಅರ್ಥ ಭಗವತ್ ಕಾರ್ಯಕ್ಕೆ ಉಪಯೋಗ ಮಾಡ್ತೀನಿ ಅಂದರೆ ಶುಭ ಕಾರ್ಯಕ್ಕೆ ನಿನ್ನ ಲಾಭ ಆಗ್ತದೆ. ಅರ್ಥ ಬಂತಪ್ಪ, ಹೌದು ನನಗೆ ದುಡ್ಡು ಬಂತಪ್ಪ, ಭಗವತ್ ಕಾರ್ಯಕ್ಕೆ ಅರ್ಪಣೆ ಮಾಡೋಣ, ಭಗವತ್ ಕೆಲಸಕ್ಕೆ ಉಪಯೋಗ ಮಾಡೋಣ, ಅದು ಅರ್ಥ ನಿನ್ನ ಅನರ್ಥ ಕಾರ್ಯ. ಅದ ಅನರ್ಥ ಉಪಯೋಗ ಮಾಡಿದಪ್ಪ ಅನರ್ಥ. ಅರ್ಥಮನ ಸ್ವಾಭಾವಿಕವಾಗಿ ಯಾಕೆ ಶಂಕರಾಚಾರ್ಯ ಅರ್ಥಮನರ್ಥಂ ಅಂತ ಹೇಳ್ಯಾರಂದ್ರೆ, ಸ್ವಾಭಾವಿಕ ಮನುಷ್ಯನಿಗೆ ದುಡ್ಡು ಬಂತು ಅಂದ್ರೆ ತಲೆ ಕೆಡ್ತೈತಿ, ದುಡ್ಡು ಬಂತು ಅಂದ್ರೆ ಅಹಂಕಾರ ಬರ್ತೈತಿ, ಅದು ದುರುಪಯೋಗ ನಡೀತೈತಿ, ಅದು ಆಕತ್ತ, ಅದರ ಅರ್ಥ ಆಗ್ತೈತಿ. ಆದ್ದರಿಂದ ಅದೇ ದುಡ್ಡು ಹಾನಿಕಾರಕವಾಗತ್ತಪ್ಪ. ಕೆಟ್ಟ ಕೆಲಸಕ್ಕೆ ಉಪಯೋಗ ಮಾಡಿದ್ರೆ ಹಾನಿ ಆಗ್ತದೆ, ಚಲೋ ಕೆಲಸಕ್ಕೆ ಉಪಯೋಗ ಮಾಡಿದರೆ ಅದು ಲಾಭ ಆಗ್ತದಪ್ಪ. ಅದಕ್ಕೆ ನಿಷ್ಪಾಪ ಉದ್ಧವ ಯಾವುದರಿಂದ ಧರ್ಮದ ಸಂಪಾದನೆ ಮಾಡಬಲ್ಲ, ಸಮಾಜ ವ್ಯವಹಾರ ಸರಿಯಾಗಿ ನಡಿಬಲ್ಲ, ತನ್ನ ವ್ಯಕ್ತಿಗತ ಜೀವನ ನಿರ್ವಾಹದ್ದು ಸುವಿಧ ಆಗ. ಈ ಆಚಾರ ಉಪದೇಶ ನಾನು ಮನು ರೂಪದಲ್ಲಿ ಅಲ್ಲೇ ಮನುವಿನ ರೂಪದೊಳಗೆ ಅಲ್ಲೇ ಕೊಟ್ಟೆ. ಇದು ಉಪದೇಶ ಧರ್ಮದ ಭಾರ ಪುರುಷಲ ಕರ್ಮ ಜಡ ಏನು ಜಡ ಪದಾರ್ಥ ಅದು ಕೊಟ್ಟು ನೋಡಪ್ಪ. ಇದೆಲ್ಲ ಯಾಕೆ ಹೇಳ ನಾನು ಕೃಷ್ಣ ಉದ್ಧವನಿಗೆ ಹೇಳ್ತಾ ಇದ್ದಾನೆ ನೋಡಿ, ಯಾರಿಂದ ಧರ್ಮದ ಸಂಪಾದನೆ ಇದನ್ನು ಕಲ್ಕೊಂಡು ನೀ ಧರ್ಮ ಸಂಪಾದನೆ ಮಾಡಬಲ್ಲಿ ಅದನ್ನು ತಿಳಿಸಾಕತ್ತೆ ನಿನಗೆ. ಯಾರು ಸಲುವಾಗಿ ಹೇಳ್ತಾರೆ? ಕರ್ಮ ಮಾರ್ಗನೂ ಇಲ್ಲ ಅದಿಲ್ಲ ಅವ್ರಿಗೆ ಹೇಳಿದರು ಹಿಂದಿನ ಅಧ್ಯಾಯದವ್ರು. ಈಗ ಹೇಳಪ್ಪ ಧರ್ಮದ ನಡೆಯೋದು ನಡೀತೀರಿ, ಒಂದು ಸ್ವಲ್ಪ ಇತ್ಲಾಗ ಬರ್ರಿಯೋ ರಂಭಿಷ್ ಹೇಳಕತ್ತಾನೆ. ಯಾವಾಗ ಹೇಳ್ದಾನ? ಮನು ಮಹಾರಾಜರನ್ನ ಹೇಳಿದ ವ್ಯಕ್ತಿಗತ ಜೀವನ ಆಗಿರಬೇಕು, ಅದು ಸುವಿಧಾನ ಆಗಿರಬೇಕು, ಆಚಾರ ಮತ್ತು ಸಮಾಜ ವ್ಯವಹಾರ ಸರಿ ನಡೆದಿರ್ಬೇಕು, ಲೋಕಹಿತ ಆಗಿರ್ಬೇಕು. ನಾನು ಒಂದು ಕಾರ್ಯದಿಂದ ನಾ ಈ ಕಾರ್ಯ ಮಾಡಕತ್ತೀನಿ, ಲೋಕಹಿತ ಆಕ್ಯತೋ ಅಹಿತ ಇದನ್ನು ಚಿಂತನ ಮಾಡಬೇಕು. ಇದು ಕೇವಲ ಸ್ವಾರ್ಥ ತಿಳಿಸುತ್ತೋ ಲೋಕಹಿತ ಆಗ್ತದೋ ಇದ್ರ ಕಡೆ ಲಕ್ಷ್ಯ ಇದೆ. ಗಮನಲ್ಲೇ ಲೋಕಹಿತಾರ್ಥ ಮಾಡಿ ಅಲ್ಲಿ ಪ್ರೀತಿ, ಪರಮಾತ್ಮ ಪ್ರೀತಿ ಅದಕ್ಕೆ ಹಾಕನಪ್ಪ. ನಿನ್ನಲ್ಲಿರೋ ವಸ್ತುಗಳನ್ನು ಪರಮಾತ್ಮನ ಪ್ರೀತ್ಯರ್ಥವಾಗಿ ಯಾಕೆ ಲೋಕಹಿತ ಯಾಕೆ ಲೋಕಹಿತ? ಪ್ರತಿಯೊಂದರಲ್ಲೂ ಕೂಡ ಯಾರು ಕುಂತಾರೆ? ಭಗವಂತ ಕುಂತಾನೆ. ಅದು ಅವನಿಗೆ ಪ್ರೀತಿ ಆಗೋಂಗೆ ಮಾಡು. ಅವನಿಗೆ ಪ್ರೀತಿ ಆಗೋದು ಹೆಂಗಪ್ಪ? ಅವನಿಗೆ ಹಿತ ಮಾಡು. ಅರ್ಥಾತ್ ಆ ಒಂದು ವಸ್ತು ಯಾವುದ್ರೂ ಕುಂತಾನೆ ಅದನ್ನು ಹಿತ ಮಾಡು. ಅದನ್ನು ಹಿತ ಮಾಡೋದಾದರೆ ಅದು ಸುಳ್ಳು ಆಗ್ತೈತೆ. ಅದನ್ನು ನಿನ್ನ ವ್ಯವಹಾರ ಮಾಡ್ಕೋ, ಅದು ಬಿಟ್ಟಿಲ್ಲ. ನಿನ್ನ ವ್ಯಕ್ತಿಗತ ಜೀವನ ನಿರ್ವಹಣೆ ಆಗಲಿ, ನೀ ಎಲ್ಲ ಬಿಟ್ಟು ಬಂದದ್ದೆಲ್ಲ ಅವ್ರಿಗೆ ಕೊಡ್ಬೇಕಂತಲ್ಲ. ಸ್ವಲ್ಪ ನಿನಗೆ ಬೇಕಾಗಿ ತನಗಾಗಿ ಸ್ವಲ್ಪ, ಸಮಾಜಕ್ಕಾಗಿ ಸರ್ವಸ್ವ. ಇದು ನೆನ್ಪಿಡ್ಬೇಕು. ನನಗೆ ಬೇಕು ಅಷ್ಟು ನೀ ಇಟ್ಕೊಳ್ಳೋದಲ್ಲ, ಒಂದು ಸ್ವಲ್ಪ ನಿನಗೆ ಅಷ್ಟು ಬೇಕು. ಆನೆ ಕುದುರೆ ಬಂಡೆ ಭಂಡಾರ ನೀವು ಉಂಡು ಇಷ್ಟ, ಒಂದು ಸ್ವಲ್ಪ ಹೆಚ್ಚಿಗೆ ಸಾಕಂತಿ, ಬೇಕಾದ ವಸ್ತು ಇರಲಿ ಸಾಕ ಅಂದರೆ ನಿನಗಾಗಿ ಸ್ವಲ್ಪ, ಸಮಾಜಕ್ಕಾಗಿ ಸರ್ವಸ್ವ. ಇದಿರಲಿ. ನಿನ್ನ ಸಮಯ ಎಷ್ಟು ಬೇಕು ನಿನಗೆ ಸಮಾಜಕ್ಕೆ ಕೊಡು, ಸ್ವಲ್ಪ ಕೊಡ್ಕೊಂಡು. ಅದಕ್ಕೆ ಆಚಾರ ನಾನು ಮನು ರೂಪದಿಂದ ನಿನಗೆ ಕೊಟ್ಟೆ, ನನ್ನ ಸಮಾಜಕ್ಕೆ ಮೊದಲು ಮನುವಿಂದ ಕೊಟ್ಟೆ. ಇದು ಉಪದೇಶ. ನಾನು ಧರ್ಮದ ಭಾರವರು ಕರ್ಮಕಾಂಡವ್ರಿಗೆ ಕೊಡ್ತೀನಿ. ಯಾರಿಗೆ ಕೊಡಕತ್ತೀನಿ ಇದನ್ನು? ಈ ಮಾತು ಯಾರಿಗೆ ಗೊತ್ತೈತನೋ? ಧರ್ಮದ ಭಾರ ಹೊರುವಂಥ ಕರ್ಮಕಾಂಡಿಗಳು. ಹೇಳಂಗಪ್ಪ ಇವರು ವಜ್ಜ ಹೊತ್ಕೊಂಡು ಎಡ್ತ ಕತ್ತಿ ಅಂಥವ್ರು. ಮತ್ತೆ ಯಾಕೆ ಯಾವ ಮಾರ್ಗನ ಹಿಡಿವಲ್ರಲ್ಲಿ ಇವರು? 3 ಮಾರ್ಗ ಹೇಳಿದೆ ಇವ್ರ ಸಲುವಾಗಿ ಹಿಡಿಬಾರ ಇವ್ರು ಹೊಡೋರು. ಹಂಗಾಗಿ ಇವರಿಗೆ ಧರ್ಮವನ್ನು ಹೊತ್ಕೊಂಡು ಅಡ್ಡಾಡೋರು ಅವ್ರ ಸಲುವಾಗಿ ಹೇಳಿ ಅದನ್ನು ಅವ್ರು ಸ್ವಲ್ಪ ಮಾಡಿಪ್ಪ ಅದು ಕೇಳ್ತಾನೆ. ತತ್ರ ಶುದ್ಧಿ ಧರ್ಮಾರ್ಥಂ, ಧರ್ಮ ಅಧರ್ಮ ಏನು ಇದನ್ನು ತಿಳಿಸಾಕತ್ತೆ. ಅದಕ್ಕೆ ಶುದ್ಧಿ ಅಶುದ್ಧಿ ಧರ್ಮದ ಸಲುವಾಗಿ. ಎದ್ರ ಸಲುವಾಗಪ್ಪ? ಧರ್ಮದ ಸಲುವಾಗಿ. ಶುದ್ಧ ವಸ್ತು ಧರ್ಮ ಆಕತಿ, ಅಶುದ್ಧಿದ್ದದ್ದು ಅಧರ್ಮ ಆಕತಿ. ಗುಣ ದೋಷ ಈ ಎರಡು ವ್ಯವಹಾರ ಸಲುವಾಗಿ. ಸಲುವಾಗಿ ವ್ಯವಹಾರ ವಸ್ತುವಿನ ಅಶುದ್ಧಿ ಆದಾಗ್ಯೂ ರಾಜ ಆದಿ ವ್ಯವಹಾರ ಉಪಾದೇಯ ಅದ. ಈಗ ಕಳು ಮಾಡ್ಕೊಂಡು ಬಂದಿರ್ತಾನೆ, ಆ ಕಳು ಮಾಡ್ಕೊಂಡು ರಾಜಧಾನಿಗೆ ಹೋತಪ್ಪ, ಮತ್ತು ಅಲ್ಲಿ ದೇಶಕ್ಕೆ ಉಪಯೋಗ ಮಾಡ್ತಾನೆ. ಹೌದು, ಅದನ್ನು ಉಪಯೋಗ ಮಾಡ್ಕೊ, ಅದು ಅವ್ನು ಸ್ವೀಕಾರ. ರಾಜನಿಗೆ ಎಷ್ಟು ದಂಡ ಕೊಟ್ಟು ಅದನ್ನು ಉಪಯೋಗ ಮಾಡಿಕೊಂಡ ಚಲೋ, ಉಪಯೋಗ ಮಾಡಲಿಲ್ಲ ಅಂದ್ರೆ ಅವನಿಗೆ ಪಾಪ. ಈಗ ರಾಷ್ಟ್ರದ ಏನೋ ಒಂದು ಅನಾಹುತ ಆತಪ್ಪ, ಯಾರಿಗೋ ಭೂಕಂಪ ಆಯ್ತು, ಮಳೆ ಬಂತು, ಹಾನಿ ಆಯ್ತು, ಅದ
ಒಬ್ಬ ಮನುಷ್ಯ ನನಗೆ ಪ್ರಧಾನಮಂತ್ರಿ ನಿಧಿ ಕೊಟ್ಟೆ ಅದಕ್ಕೆ 1,00,000 ರೂಪಾಯಿ ಕೊಟ್ಟಿಪ್ಪ. ಅದು ₹1,00,000 ಯಾರ ಸಲುವಾಗಿ ಉಪಯೋಗ ಮಾಡ್ಬೇಕಂತ ಕೊಟ್ಟೇನೋ ಅದಾದರೆ ಚಂದ. ಪ್ರಧಾನಮಂತ್ರಿ ನಿಧಿ ಕೊಟ್ಟೆ ಅಂತ ಪ್ರಧಾನ ಮನೆಗೆ ಹೋತಂದ್ರೆ ಅವನ ಹೆಂಡ್ರು ಮಕ್ಳಿಗೆ ಹೋದ್ರೆ ಹಂಗೆ ಅದು ಯಾವಾಗಪ್ಪ ಅದು ರಾಜನಿಗೆ ಅಶುದ್ಧಿ ಆದಾಗೂ ರಾಜನ ವ್ಯವಹಾರ ಅದು ಸ್ವೀಕಾರ, ರಾಜ ವ್ಯವಹಾರ ಸಲುವಾಗಿ ಸ್ವೀಕಾರ. ಕಿಂತು ಬೇರೆ ಜನ ಅಲ್ಲ, ಬೇರೆ ಜನರನ್ನು ಸ್ವೀಕಾರ ಮಾಡೋಂಗಿಲ್ಲ. ಶುಭಾಶುಭ ಶುಭ ಅಶುಭ ಆ ವ್ಯಕ್ತಿಗತ ಜೀವನದೊಳಗೆ ಸುವಿಧಾ ಸಲುವಾಗಿ ಶರೀರ ಮಾತು ನಿರ್ವಾಹ ಸಲುವಾಗಿ ಶರೀರಕ್ಕೆ ಉಪಯೋಗ ಮಾಡೋಕ್ಕೆ ಇಟ್ಬೇಕಾಗ್ತವ. ಈಗ ಗಲ್ಲೇದ ಪೆಟ್ಟಿಗೆಪ್ಪ, ಗಲ್ಲೇದ ಪೆಟ್ಟಿಗೆ ಒಳಗೆ ಬಂದ ದನ ಯಾರ ಸಲುವಾಗಿ ಅಂತಿರ್ತೈತಿ? ಲೋಕಹಿತಕ್ಕೆ. ಲೋಕಹಿತಕ್ಕೆ ಮಾಡಿ ಹೌದಾ? ಮಠಕ್ಕೆ ಬಂದವ್ರಿಗೂ ಊಟ ಮಾಡಿಸಿ ಅದ್ರಾಗ ತಪ್ಪಿಲ್ಲ. ಅಷ್ಟು ನನಗೆ ಅದು ಮಜಾ ಮಾಡಿದರೆ ಮಜಾ ಮಾಡೋಕ್ಕಲ್ಲಪ್ಪ. ಅದಕ್ಕಲ್ಲೇ ಗ್ರಹಣ ಪಾಪ ಇದೆ. ಕಿಂತು ಅನವಶ್ಯಕ ರೂಪ ಹೆಚ್ಚಿಗೆ ಉಪಭೋಗ ಮಾಡಿದ್ರೆ ಪಾಪ. ಎಷ್ಟು ಬೇಕೋ ಅಷ್ಟು ಮಾಡಿ, ಅದು ಅನವಶ್ಯಕವಾಗಿ ಹೆಚ್ಚಿಗೆ ಪಾಪ. ಮನು ಆ ರೂಪ ನನಗೆ ಹೇಳೆ, ಈ ನಾನು ಧರ್ಮದ ಭಾರ ಬರುವಂಥ ಕರ್ಮ ಜಡ ಬಂದಿರ್ತಾರೆ ಅವ್ರ ಸಲುವಾಗಿ ಪಾಯ ಅವ್ರಿಗೆಲ್ಲ. ಯಾಕೆ ಅವ್ರು ಕರ್ಮ ಮಾರ್ಗ ಹಿಡ್ದಾರೆ, ಕರ್ಮಯೋಗ ಹಿಡ್ದಾರೆ, ಭಕ್ತಿಯೋಗ ಹಿಡ್ದಾರೆ, ಅವ್ರು ಹಿಡ್ದಾರೆ. ಅವ್ರ ಸಲುವಾಗಿಲ್ಲ. ಇದು ಯಾರ ಸಲುವಾಗಿ? ಹೊರಗತ್ತ ಧರ್ಮ. ಈ ಕರ್ಮಕಾಂಡಿಗಳಿಗೆ ಏನಂದವ ಬರೋರು ಭಾರ ಹೊರೋರು ಅಂತ ಅದಾಗಬಾರ್ದು. ಅದಕ್ಕೆ ನೋಡಿ, ಯಾಕೆ ಅವ್ರು ಕೂಡ ಇತ್ತ ಬರಬೇಕಾಗೈತಿ. ಯಾರನ್ನೂ ಬಿಟ್ಟಿಲ್ಲ. ಅಪಿಚೇತ್ಸು ದುರಾಚಾರೋ ಭಜತೆ ಮಾಮನನ್ನೇ ಭಾಗ. ಯಾರಿಗೂ ನೀ ಕೀಳ ಅಂತಂದೇ ಇಲ್ಲ. ಯಾಕೆ ಮನುಷ್ಯ ಜನ್ಮ ಅಂದರೆ ಸೃಷ್ಟಿಗೆ ಬಂದೈತಿ. ಅದನ್ನು ನೀನು ಯಾವುದೋ ಕೆಟ್ಟ ಸಂಸ್ಕಾರದಿಂದ ಕೆಟ್ಟ ಮಾಡಕತ್ತೀನಿ. ಅದಕ್ಕೆ ಮಾತು ಕೆಲಸ ಏನಪ್ಪ, ಇದು ಬರಲಿ ನಮ್ಮ ಕಡೆ, ಇದು ಬರಲಿ, ಎತ್ತಲಾಗಾರ ಮಾಡಿ ಬರಲಿ. ಯಾವ ಕಾಂಡ ಬಿಟ್ಟತಿಲ್ಲೋ ಅದಕ್ಕೆ ಧರ್ಮ ಉಪದೇಶ ಮಾಡೋ. ತಮ್ಮ ಮಾಡಿ ತಿಂತೀವಿ ತಿನ್ನು, ಆದರೆ ಇತ್ಲಾಗ ಬರೋ ಒಂದು ಸ್ವಲ್ಪ ಉಪಯೋಗ ಮಾಡ್ಕೊಂಡು ಮನೆಗೆ ಉಪಯೋಗ ಮಾಡಬಾರ್ದು ಅಂತಲ್ಲ, ಉಪಯೋಗ ಆದರೆ ಹೆಚ್ಚಿನ ಭಾಗ ಇತ್ತಾಗ ನೀನು ಸಮಯ ಹೆಚ್ಚಿನ ಕೊಡು, ಹೆಚ್ಚಿನ ಸಮಯವನ್ನು ಕೊಡು, ಹೆಚ್ಚಿನ ದುಡ್ಡನ್ನು ಕೊಡು, ಹೆಚ್ಚಿನ ಶಕ್ತಿ ಕೊಡು. ನಿನಗೆ ಯಾಕೆ ಉಪಯೋಗ ಮಾಡ್ತೀಪ್ಪ? ಬಟ್ ಉಪಯೋಗ ಇಲ್ಲ, ಸಮಾಜಕ್ಕೆ ಕೊಡು ಅಂತ ಸಂಕಾಶ ಇತ್ಲಾಗ್ತವ್ರು ಸಂಕಾಶ. ಅದಕ್ಕಾಗಿ ಪೃಥ್ವಿ ಜಲ ತೇಜ್ ವಾಯು ಆಕಾಶ ಪಂಚಭೂತ ಆ ಬ್ರಹ್ಮನ ಹಿಡ್ಕೊಂಡು ಪರ್ವತ ವೃಕ್ಷ ಎಲ್ಲ ಪ್ರಾಣಿಗಳಿಗೆ ಶರೀರದ ಮೂಲ ಕಾರಣ ಅದು ಯಾವ ಐತತ್ವ. ಈ ಥರ ಈ ಎಲ್ಲ ಶರೀರ ದೃಷ್ಟಿಯಿಂದ ಸಮಾನ, ಎಲ್ಲರಿಗೂ ಆತ್ಮನು ಒಂದು. ಶರೀರ ದೃಷ್ಟಿಯಿಂದ ಅದು ಪಂಚಭೌತಿಕ, ಇದು ಪಂಚಭೌತಿಕ. ಅದು ಎಲ್ಲರದ್ದು ಶರೀರ, ಎಲ್ಲ ಶರೀರದೊಳಗೆ ಏನಿತ್ತಪ್ಪ? 5 ತತ್ವಗಳು ಅವ. ಪಂಚಭೌತಿಕ ಪೃಥ್ವಿ ಆಪ್ ತೇಜ್ ವಾಯು ಆಕಾಶ ಇವು ಎಲ್ಲ ಕಡೆ ಅದಾವ. ಗಟ್ಟಿನ ಭಾಗ ಪೃಥ್ವಿ, ಆ ಪೃಥ್ವಿ ಒಳಗೆ ನೀರೈತಿ, ಅಲ್ಲ ತೇಜ್ ಬೆಂಕಿ, ಆಮೇಲೆ ಅಗ್ನಿ ವಾಯು ಆಕಾಶ ಎಲ್ಲ ಕಡೆ ಎಲ್ಲದ್ರೊಳಗೂ ಐತದು. ಸಣ್ಣ ಒಂದು ನೊರದಿದ್ರು ಅದ್ರಾಗೂ ಐತಿ, ಆನಿದ್ರು ಅದ್ರಾಗೂ ಐತಿ, ನಿನಗೂ ಅದೈತಿ. ಅಂದ್ರೆ ಆ ದೃಷ್ಟಿಯಿಂದ ವಿಚಾರ ಮಾಡಿದಾಗ ನಿನ್ನ ಶರೀರಕ್ಕೆ ಆ ಶರೀರಕ್ಕೆ ಯಾವುದು ವ್ಯತ್ಯಾಸ ಇಲ್ಲ. ಹೌದಾ? ಇನ್ನು ಇತ್ಲಾಗ್ತವಪ್ಪ, ನಿನ್ನ ಒಳಗೂ ಆತ್ಮ ಐತಿ, ಪರಮಾತ್ಮ ಕುಂತಾನ, ಅಲ್ಲೂ ಪರಮಾತ್ಮ ಕುಂತಾನ. ಆ ಎರಡೂ ನೋಡಿದರೆ ಅಲ್ಲೂ ಒಂದೇ ಅದ. ಆತ್ಮನ ಒಬ್ಬನ, ಎಲ್ಲರಿಗಿಂತ ಆತ್ಮ ಒಬ್ಬವ, ಎಲ್ಲರಿಗಿಂತ ಪಂಚಭೂತ ಶರೀರ ಒಂದು ಅನ್ಬೇಕು. ನಿನಗೆ ಅವ್ರಿಗೇನು ವ್ಯತ್ಯಾಸ ಇಲ್ಲ. ನೀ ಅದಕ್ಕೆ ಅದನ್ನೇ ಆಗತ್ತಾರೆ ಶುದ್ಧ ಅಶುದ್ಧಿ ವಿಸ್ತಾರ ವರ್ಣನೆ ಮಾಡೋ ಇಚ್ಛೆಯಿಂದ ವೇದೋಕ್ತವಾಗಿ ಅಂತ ಅದ್ರೊಳಗೆ ಅಭಿನಿವೇಶನ ಆಗಬಾರ್ದು. ಅಂದ್ರೆ ಇದ್ರಾಗನ ಇದನ್ನಂದು ಹಿಡ್ಕೊಂಡು ಬಿಡ್ಬೇಡ. ನಿನ್ನಂಗೆ ಎಲ್ಲ ವಸ್ತು ಒಂದು ಸಮಾನ ಆದಾಗ್ಯೂ ಅದು ಹೇಳ. ಅದ್ರ ವಿಸ್ತಾರ ಭೂಮಿ ಇತ್ಯಾದಿ 3 ಶ್ಲೋಕ ಹೇಳ. ಭೂತಾನ ಅರ್ಥಾತ್ ಪ್ರಾಣಿಗಳು, ಧಾವತಃ ಅರ್ಥಾತ್ ಕಾರಣ ಶರೀರ, ಅರ್ಥಾತ್ ಶರೀರ ಉತ್ಪನ್ನ ಮಾಡುವಂಥ ದೇಹದ ದೃಷ್ಟಿಯಿಂದ ಸಮ. ದೇಹ ದೃಷ್ಟಿಯಿಂದ ನೋಡು ಸಮಾನ. ನಿನಗೂ ಪಂಚಭೂತ, ಅದಕ್ಕೂ ಪಂಚಭೂತ ಇದು ಸಮಾನ. ಆಮೇಲೆ ಒಳಗಿರೋದು ವಿಚಾರ ಮಾಡಿದರೆ ಅದು ಒಂದ, ಅದು ಆತ್ಮ, ನಿನ್ನಲ್ಲಿರೋ ಆತ್ಮನ ಒಂದ, ಅದರೊಳಗಿರೋದು ಆತ್ಮ ಒಂದ. ಅಲ್ಲೇ ಎರಡೂ ಸಮಾನತಾ ದೇಶ. ಆತ್ಮನ ದೃಷ್ಟಿಯಿಂದಲೂ ಸಮಾನತಾ ದೇಶ. ಈ ಮಾತನ್ನು ಆತ್ಮಸಂಯುತ ಸಮಾನ ಹೇಳ. ಅಂದರೆ ನೀನು ಅವರಿಗೆ ಮಾಡು ಪರೋಪಕಾರ. ಹೇ ಉದ್ದವ, ಯದ್ಯಪಿ ಇಲ್ಲಿ ಮಾತ್ರ ನೋಡ, ಯದ್ಯಪಿ ಎಲ್ಲ ಪಂಚಧಾತು ಸಮಾನ ಅದ, ಆದರೂ ವೇದಗಳು
ಅದರ ವರ್ಣ ಆಶ್ರಮದ ಹೆಸರು ರೂಪ ಬೇರೆ ಬೇರೆ ಎದಕ್ಕೆ ಮಾಡ್ಯಾರಪ್ಪ? ತನ್ನ ವಾಸನಾ ಮೂಲಕ ಪ್ರವೃತ್ತಿಯನ್ನು ಸಂಕುಚಿತ ಮಾಡಿ ತನ್ನ ಧರ್ಮ ಅರ್ಥ ಕಾಮ ಮೋಕ್ಷ ಈ 4 ಪುರುಷಾರ್ಥ ಸಿದ್ಧ ಮಾಡ್ಕೋ. ಎದಕ್ಕೆ ಹೇಳೋರನ್ನ ಇದು ಇದ್ದರೂ ಅವು ಸಮಾನ. ನಿನಗೂ ಪಂಚಭೂತ ಇದು ಸಮಾನ ಇದ್ದರೂ ಎಲ್ಲಶ ಪಂಚಭಾತು ಅದ ಅದು ಇದ್ದಾಗ್ಯೂ ಸಹಿತ ವೇದಗಳು ವರ್ಣ ಆಶ್ರಮದ ಹೆಸರು. ನಿನ್ನ ವರ್ಣ ಅರ್ಥಾತ್ ನಿನ್ನ ಜಾತಿ ಬ್ರಾಹ್ಮಣ ಕ್ಷತ್ರಿಯ ವರ್ಣ ವರ್ಣ, ಆಮೇಲೆ ಆಶ್ರಮ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಇವು ಆಶ್ರಮ ಅಂತ. ವರ್ಣ ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈದ್ಯ ವರ್ಣ ಅಂತ ಜಾತಿ, ಆಮೇಲೆ ಇವು ಆಶ್ರಮ ಅಂತ. ನಿನ್ನ ಆಶ್ರಮ ಅನುಸಾರವಾಗಿ ನಿನ್ನ ವರ್ಣ ಅಂದರೆ ನೀ ಬ್ರಾಹ್ಮಣನು ಕ್ಷತ್ರಿಯನು ವೈಶ್ಯನು ಆಯಾ ಕರ್ಮ ಮಾಡಬೇಕಾಗ್ತದೆ. ಅದು ಅವನು ಹೇಳ್ದ ಈ ವೈಶ್ಯನ ಧರ್ಮನು ಕ್ಷತ್ರಿಯ ಧರ್ಮನು ಬೇಡ. ಹಂಗೆ 6 ಬೇರೆ ಬೇರೆ ಅದು ಮಾಡಿರ್ತಾನೆ. ತನ್ನ ವಾಸನಾ ಮೂಲಕವಾಗಿ ಹಿಂದೆ ಅದು ಪ್ರವೃತ್ತಿ ಸಂಕುಚಿತ ಮಾಡಿ ಇಲ್ಲಿ ಬಂದು ಅವೆಲ್ಲ ಸಮಾನದ ಖರೆ. ಆದರೆ ನಿನಗೆ ವರ್ಣ ಆಶ್ರಮಗಳು ನಿನಗೆ ಹೇಳ್ಯಾರ, ಪ್ರಾಣಿ ಹೇಳಿಲ್ಲ. ಅದು ನೀ ಏನು ಮಾಡ್ಬೇಕಪ್ಪ ಹಂಗಾರೆ? ನಿನಗೇನೇನು ಅದು ಬೇಕಿದ್ವಿ ಅದು ಸಂಕುಚಿತ ಮಾಡ್ಕೋ, ಸಾಕು ಬಿಡು. ಇಷ್ಟೇ ಅಲ್ಲ, ಸಾಕು, ನಮಗೆ ಏನು ಬೇಕು ಹೆಚ್ಚಿಗೆ ಬೇಡಪ್ಪ, ಸಾಕು. ಇದು ಸಂಕುಚಿತ ಮಾಡಿಕೊಂಡು ನಿನ್ನ ಧರ್ಮ ಅರ್ಥ ಕಾಮ ಮೋಕ್ಷ 4 ಪುರುಷಾರ್ಥ ಸಿದ್ಧ ಮಾಡು. ಎದಕ್ಕೆ ಬರಬೇಕಪ್ಪ ನೀನು? ಧರ್ಮ ಅರ್ಥ ಕಾಮ ಮೋಕ್ಷ. ಇದ್ರ ಕಡೆ ಲಕ್ಷ್ಯ ಇರಲಿ. ಧರ್ಮ ಯಾಕೆ ಮೊದಲಿಟ್ರು? ಅದರ ಆಧಾರದಿಂದ ಬೆಳೆಸು. ಧರ್ಮದಿಂದ ಅರ್ಥ ಗಳಿಸು, ಧರ್ಮದಿಂದ ಭೋಗಾದಿ, ಧರ್ಮದಿಂದ ಮುಕ್ತಿಗಳು. ಧರ್ಮ ಆಧಾರ ಮೊದಲಿಟ್ರೆ ಕೊನೆಗೆ ಮೋಕ್ಷ ಇಟ್ಟು. ಅಂದ್ರೆ ಇದ್ರ ಮಧ್ಯೊಳಗೆ ಧರ್ಮ ಮಧ್ಯೊಳಗೆ ಮೊದಲು ಮೋಕ್ಷ ಕೊನೆಗೆ. ಈ ಮಧ್ಯೊಳಗೆ ಏನು? ಅರ್ಥ ಕಾಮ. ಅದಿದ್ರೆ ನಿನ್ನ ಅರ್ಥ ಕಾಮಗಳು ಹಿಡಿದೊಳಗಿರ್ತಾವೆ. ದುಡ್ಡು ಎದಕ್ಕೆ ಗಳಿಸ್ಬೇಕು? ಯಾವ ಥರ ಗಳಿಸ್ಬೇಕು? ಧರ್ಮದ ಗಳಿಸ್. ಅನ್ಯಾಯನ ಅರ್ಚಿತಂ ವಿತ್ತಂ ದಶಭಕ್ ಒಂದು ಸ್ವಲ್ಪ ನೀ ಅನ್ಯಾಯ ಗಳಿಸ್ಬೇಕು, ಒಂದು ಸ್ವಲ್ಪ ದಿವಸ ಇರ್ತೈತೆ, ಆಮೇಲೆ ಹೋಗ್ತಾ ಹಳೇದು ಸುಟ್ಕೊಂಡು ಹೋಗ್ತಂತ. ಹಂಗೆ ಅದು ಮಾಡಕ್ಕೆ ಹೋಗ್ಬೇಡ. ಧರ್ಮದಿಂದ ಗಳಿಸಿದ್ದು ಏನು ಮಾಡ್ತೀಯ ನೀನು? ಧರ್ಮದ ಉಪಯೋಗ ಮಾಡ್ತೀವಿ. ಅರ್ಥ ಕಾಮ ಅಂದರೆ ಭೋಗ. ಆ ಭೋಗ ಏನು ಮಾಡ್ತೀನಿ? ಧರ್ಮದ ಸೀಮಾ ಒಳಗೆ ನನಗೇನಪ್ಪ ಸ್ವಲ್ಪ ಸಮಾಜಕ್ಕೆ ಉಳಿದೆಲ್ಲ ಅನ್ನೋ ಭಾವ ಅಲ್ಲಿ ಜಾಗೃತ ಆಗತ್ತೆ. ಇವು ಎರಡೂ ಇದ್ರೆ ಮೊದಲೇನಿರಬೇಕು? ಧರ್ಮ. ಕೊನೆ ಲಕ್ಷ್ಯ ಎಲ್ಲಿರಬೇಕು? ಮೋಕ್ಷ. ಲಕ್ಷ್ಯ ಮೋಕ್ಷಕ್ಕೆ ಅನುಗುಣವಾಗಿ ನಿನ್ನ ಅರ್ಥ ಕಾಮಗಳಿವೆ. ಅದಕ್ಕೆ ಧರ್ಮ ವಿರುದ್ಧ ಕಾಮೋಸ್ಮಿ ಭರ್ತ. ಧರ್ಮ ವಿರುದ್ಧ ಭೂತೇಶ್, ಧರ್ಮಕ್ಕೆ ವಿರುದ್ಧ ಅಲ್ಲದೇ ಇರುವಂಥ ನಿನ್ನ ಕಾಮನಿಗೆ ಅದಕ್ಕೆ ನಾ ಅದೇನಿ. ಧರ್ಮ ಅವಿರುದ್ಧ ಇರಬೇಕು. ಧರ್ಮಕ್ಕೆ ವಿರೋಧ ಆಯಿತು ಇಲ್ಲ, ಧರ್ಮಕ್ಕೆ ವಿರೋಧ ಆಯ್ತು ನಿನಗೆ ಅದು ಪಾಪ ಪರಾಶ್ಚಿತ ಆಗತ್ತೆ. ಧರ್ಮಕ್ಕೆ ಅನುಕೂಲ ಇರಬೇಕು. ಅಂದರೆ ನೀ ಸ್ವಲ್ಪ ಸಮಾಜಕ್ಕೆ ಅದು ನೀನು ಸಿದ್ಧ 4 ಪುರುಷಾರ್ಥ ಸಿದ್ಧ ಆಗಬೇಕು. ಅವು ಎಲ್ಲ ಖರೇನ. ಯಾವ್ದು ಎಲ್ಲಿ ಹೊಂಟ್ರೀಗ? ನಿನ್ನಲ್ಲಿರೋದು ಅವರಲ್ಲಿ ಸಮಾನ ಆದರೂ ನಿನಗೆ ಏನೇನು ಇವು 4 ಸಂಗತಿ. ನಿನ್ನ ವರ್ಣದ, ನಿನ್ನ ಆಶ್ರಮ, ನೀನೇನದೀಪ ಸನ್ಯಾಸಾಶ್ರಮದ ಇದು ಮಾಡು, ವೈಶ್ಯದ ಹಿಂಗೆ ಮಾಡು. ಆ ಥರ ಆ ಮೋಕ್ಷ ಸಾಧನ ಎಲ್ಲರೂ ಅದು ಮಾಡು. ಯಾವನೇ ಇರಲಿ ಅವ ತನ್ನ ಅನುಸಾರವಾಗಿ ತನ್ನ ಗುಣ ಅನುಸಾರವಾಗಿ ಅಲ್ಲಿಗೆ ಹೋಗ್ಬೇಕಾಗೈತಿ. ದಾರಿ ಬೇರೆ ಬೇರೆ ಇದ್ದಾವೆ. ಅವಕ್ಕೆ ಸಲುವಾಗಿ ಇದು ನಿನಗೆ ಹೇಳಕತ್ತಾರಪ್ಪ ಅಂತ. ಧಾತುಷು ಅರ್ಥಾತ್ ದೇಹಗಳಲ್ಲಿ ನಾಮರೂಪಾಣಿ ಅರ್ಥಾತ್ ವರ್ಣಾಶ್ರಮ ಆದಿ ಭಗವಂತ ಕಲ್ಪನೆ ಪ್ರಯೋಜನ ಅಲ್ಲಿ ತಿಳಿಸ್ತಾ ಇದ್ದಾನೆ. ಯಾಕಪ್ಪ ಮಾಡಿರ್ಬೋದು? ಕಲ್ಪನೆ ಇದು ಪ್ರಾಣಿಗಳ ಸ್ವಾರ್ಥ ಸಿದ್ಧಿಸಲು ಅರ್ಥಾತ್ ಪ್ರವೃತ್ತಿ ಸಂಕೋಚ ಕ್ರಮದಿಂದ ಸಂಕಾಶ ಕಡಿಮೆ ಮಾಡ್ಕೊತವ. ನಮ್ಗೆ ಯಾಕೆ ಇದು ಬೇಕಪ್ಪ? ಇದನ್ನು ಕೇಳು. ನಮಗಿದು ಬೇಕಪ್ಪ, ಇದು ಯಾಕೆ ಬೇಕಪ್ಪ ನಿನ್ಗೆ ಅಂತ ಕೇಳು. ನಿನ್ನ ಕಡೆ ದೋತ್ರಪ್ಪ, ಹೆಚ್ಚಿಗೆ ಅದಕ್ಕೆ ಬೇಕಪ್ಪ? ಒಂದಾದ ಸಾಕು. ಒಂದು ಒಗಿದದ್ದು ಉಟ್ಕೊಂಡಿದ್ದು ಎರಡು ಸಾಕಪ್ಪ. ಹೆಚ್ಚಿಂದ ಯಾಕೆ ಬೇಕಪ್ಪ ಅಂತ ನಿನಗೆ ಹೆಚ್ಚು ಬತ್ತ ಅಂತ ತಿಳ್ಕೊ. ಅವಾಗ ನೀ ಏನು ಮಾಡಬೇಕು? ಕೊಟ್ಬಿಡ್ಬೇಕು. ಸಂಕೋಚ ಮಾಡೋದಂತಾರೆ. ಇರಲಿಪ್ಪ ಅಕಸ್ಮಾತ್ ಊರಿಗೆ ಹೋದ್ರೆ ಮತ್ತೊಂದು ಇದ್ದಂತ ತಿಳ್ಕೊ. ಹಿಂಗೆ ಮಾಡ್ತಾ ಮಾಡ್ತಾ ನಿನಗಾಗಿ ಸಂಕೋಚ ಮಾಡ್ಕೊತ ಬರಬೇಕು, ಲೋಕಕ್ಕಾಗಿ ಕೊಟ್ಕೊಂತ ಹೋಗ್ಬೇಕು.
ಅದು ಭಗವಂತ ಮೆಚ್ಚ. ಇರ್ಲಪ್ಪ ನನಗೆ ಬರ್ತಾವೆ ಇನ್ನೊಂದು ಟ್ರಕ್ ಇಟ್ಕೊಂಡು ಹೆಚ್ಚಿಗೆ ಮಾಡ್ಕೊಂಡು ಏನು ಅಂಗಡಿ ನಮಗೆ ಇಲ್ಲ ಕೊಟ್ಟು ಬಿಡೋದು ಅವ್ರಿಗೆ ತಗೋ ನೀ ತಗೋ ಕೊಟ್ಟು ಹಂಗೆ ಸಂಕೋಚ ಮಾಡ್ತಾ 4 ಆಶ್ರಮ ಸಾಧನ ಯಾವು 4 ಧರ್ಮ ಅರ್ಥ ಕಾಮ ಮೋಕ್ಷ. ಇವಕ್ಕೇನಂತಾರೆ ಪುರುಷಾರ್ಥ. ಅರ್ಥಗಳು. ಪರಮ ಪುರುಷಾರ್ಥ ಯಾವುದಪ್ಪ? ಮುಕ್ತಿ. ಅದನ್ನು ಸಾಧಿಸ್ಬೇಕು. ಅದು ಇವೆಲ್ಲ ಏನದವ ಸಣ್ಣ ಉಪಕಾರ್ಯದರ್ಶಿ ಅಂತ ಇರ್ತಾರೆ, ಅಸಿಸ್ಟೆಂಟ್. ಆ ಮುಖ್ಯ ಕಾರ್ಯದರ್ಶಿ ಸಹಕಾರಿ ಬೇಕಿಲ್ಲ. ಉಪಮುಖ್ಯಮಂತ್ರಿ ಅಂದ್ರಪ್ಪ, ಮುಖ್ಯಮಂತ್ರಿಗೆ ಅನುಕೂಲ ಇರ್ಬೇಕಿಲ್ಲ. ಅವನು ಇಟ್ಲ ಹೇಳಿದ್ರೆ ನಡೀತಲ್ಲ ಕಾರ್ಯ. ಹಂಗೆ ಅದು ಅನುಕೂಲ. ಹಂಗೆ ಧಾತು ಅರ್ಥಾತ್ ದೇವರೊಳಗೆ ನಾಮರೂಪಾಣ ಅರ್ಥ ವರ್ಣಾಶ್ರಮಾದಿ ಭಗವಂತ ಕಲ್ಪನೆ ಪ್ರಯೋಜನ ತಿಳಿಸ್ತಾನೆ. ಪ್ರಾಣಿಯ ಸ್ವಾರ್ಥ ಸಿದ್ಧಿಸಲ ಅರ್ಥಾತ್ ಪ್ರವೃತ್ತಿಯ ಸಂಕೋಚ ಕ್ರಮದಿಂದ ಧರ್ಮ 4 ಪುರುಷ ಸಿದ್ಧ ಮಾಡಿಸಲಾಗಿ ಮತ್ತು ರೂಪದ ಕಲ್ಪನೆಯನ್ನು ಈ ಥರ ಮಾಡಪ್ಪ, ಹಿಂಗೆ ಮಾಡಪ್ಪ ಅಂತೇಳಿ. ದೇಶಕಾಲ ಹೇ ಸಪ್ತಮ, ದೇಶಕಾಲ ನಿಂಗೆ ಯಾವ ದೇಶ ಸರ್ವಶ್ರೇಷ್ಠ ದೇಶ, ಕಾಲ, ಫಲ, ನಿಮಿತ್ತ, ಅಧಿಕಾರಿ, ಧಾನ್ಯ, ವಸ್ತು, ಗುಣ, ದೋಷದ ವಿಧಾನ ನನ್ನಿಂದ ಮಾಡಲ್ಪಟ್ಟದಪ್ಪ. ಇವು ಈ ಕೆಲಸಗಳು ಜನರು ಉಚ್ಛೃಂಖಲ ಪ್ರವೃತ್ತಿ ಏನು ಬೇಕಾದ್ರೆ ಮಾಡ್ತೀನಿ ಹೋಗಿ ನನ್ನ ಕೈಪ್ಪ ನಾನು ತಗೊಳ್ತೀನಿ ಅವು ಉಚ್ಛೃಂಖಲ ಅಂತ ಏನು ಬೇಕಾದ್ರೆ ಮಾಡ. ನೀ ಯಾರು ನನಗೆ ಹೇಳ ಧರ್ಮ ಹೇಳ ಕೆಳಗಿನ ಉಚ್ಛೃಂಖಲ. ಧರ್ಮ ಹೇಳ್ದಂಗೆ ಕೇಳಿ, ನೀತಿ ಹೇಳ್ದಂಗೆ ಕೇಳಿ, ದೊಡ್ಡವ್ರೆ ಅರ್ಥಾತ್ ಮರ್ಯಾದಾ ಭಂಗ ಆಗಬಾರ್ದು. ನಿನಗೊಂದು ಸೀಮಾ ಅದ, ಇಷ್ಟ್ರಾಗ ಓಡಾಡ್ಬೇಕು. ನೀ ಎದ್ರ ಸೀಮಾ ಅದ? ಧರ್ಮ. ಆ ಧರ್ಮದಂತ ನಡಿಬೇಕು. ಶಾಸ್ತ್ರ ಅಂತ ತಸ್ಮಾ ಶಾಸ್ತ್ರ ಪ್ರಮಾಣ ಬೇಕು. ಈ ಪ್ರಮಾಣ ಶಾಸ್ತ್ರ ಪ್ರಮಾಣ ಅಂದರೆ ಅಳತೆಲ್ಲ ಅದು ನಿನಗೆ ಗಟ್ಟಿ ಇದರಂಗೆ ನಡ್ಕೋಬೇಕು. ಅದಕ್ಕೆ ಹೇಳ್ತಾರೆ ಕೇವಲ ಸೇರಿದ್ದ ಅಲ್ಲ ಅಪಿತು ದೇಶ ಕಾಲ ಭಾವ ಪದಾರ್ಥ ಲಕ್ಷ್ಯ. ಯಾವ ಪ್ರಸಂಗ ಏನು ಮಾಡಬೇಕಪ್ಪ? ಇದು ಕೇವಲ ಇದ್ರದ್ದಲ್ಲ, ಸೇರಿದ್ದಲ್ಲ, ಬೇರೆ ಬೇರೆ ಸಮ ದೇಶ ಎಲ್ಲಿ ಹೋಗಿಯಪ್ಪ, ಯಾವ ಕಾಲ ಇದು ಅದಂತ ನಡ್ಕೋಬೇಕು. ಪರಿಸ್ಥಿತಿ ಹಿಂಗೆ ಬಂದದಪ್ಪ, ಕರೋನಾ ಬಂತಪ್ಪ, ಅವಾಗ ಹೆಂಗೆ ನಡ್ಕೋ ಬೇರೆ ಇರ್ತದಿಲ್ಲ. ಕರೋನಾ ಬಂದ ಬೇರೆ, ಸ್ವಾಭಾವಿಕದ ಬೇರೆ, ಜಾತ್ರೆದ ಬೇರೆ. ಮತ್ತು ಹಂಗೆ ದೇಶ ಕಾಲ ಪರಿಸ್ಥಿತಿ ಆ ಭಾವ ಪದಾರ್ಥದ್ದು ಅರ್ಥ ಮಾಡ್ಕೋಬೇಕು. ಇಲ್ಲೇ ಆದಿಪದ ಅನುಪಾದೇಯ ಫಲ ನಿಮಿತ್ತ ಅಧಿಕಾರಿ ಗ್ರಹಣ ನೋಡು, ಯಾವ್ಯಾವ ಸ್ವೀಕಾರ ಮಾಡಬೇಕು, ಯಾವತ್ತು ನೀವು ಯಾವ ಥರ ಆ ಥರ ನಡ್ಕೋಬೇಕಪ್ಪ. ವಸ್ತೂನ ಅರ್ಥಾತ್ ಉಪಾದೇಯ ಧಾನ್ಯ ಇತ್ಯಾದಿ ನೀನು ಯಾವತ್ತು ನೀವು ಏನು ಮಾಡಬೇಕಪ್ಪ, ಇದು ಮಾಡು. ಮಮ ಅರ್ಥಾತ್ ನನ್ನಿಂದ ಹೇಳಲ್ಪಟ್ಟದ ನಿಯಮಾರ್ಥಂ ಇದನ್ನು ಯಾವ ಸಲಪ ಇಸ್ ಮಾಡು ಅಂತ ಸಂಕೋಚ ಮಾಡೋ ಸಲ ಹೇಳ. ನಿನ್ನ ಬೇಡಿಕೆ ಕಡಿಮೆ ಮಾಡ್ಕೊತ ಬರ್ರಿ. ಬೇಡಿಕೆ ಕಡಿಮೆ ಆದ ಸುಖ ಆಗ್ತದೆ. ಟ್ರೈನ್ನೇ ಬರೆದ್ರೆ ಲೆಸ್ ಲಗೇಜ್ ಮೋರ್ ಕಂಫರ್ಟ್. ಕಡಿಮೆ ಲಗೇಜ್ ಇದ್ದಷ್ಟು ಅನುಕೂಲತೆ ಇಲ್ಲಪ್ಪ. ಒಬ್ಬ ಪಲಂಗ್ ಹೊಟ್ಕೊಂಡು ನಾನು ಪಲಂಗ್ ಯಾಕೆ ಹೋಯ್ತಳು ರಾತ್ರಿ ನನ್ನ ಪಲಂಗಿಂದ ನಿಂತು ಬರಂಗಿಲ್ಲ ರೀ, ಏನು ಮಾಡೋದಿಲ್ಲ, ಪಲಂಗ್ ಬೇಕು. ಇದು ಅವ್ನು ಹೊಡ್ಕೊಂಡು ಅಡ್ಡಾಡ್ಬೇಕಿಲ್ಲವ. ಮಲ್ಕೊಳ್ಳೋದು ರಾತ್ರಿನ ಹೊಡ್ಕೊಂಡು ಅಡ್ಡಾಡ್ತಾನ ಅಂತಂದ್ರೆ ಹೊರದಾಗ್ತಿಲ್ಲ. ಹಂಗೆ ಮಾಡಕ್ಕೆ ಹೋಗ್ಬೇಡ. ಲಗೇಜ್ ಕಡಿಮೆ ಅರ್ಥಾತ್ ನಿನ್ನ ಕಾಮನೆಗೆ ಬೇಕನ್ನು ಕಡಿಮೆ ಮಾಡ್ಕೋಂತ ಇದ್ರಾಗ ಇದು ಬೇಡ, ಇದು ಹೆಚ್ಚಿಂದ ಏನೈತಪ್ಪ, ಇದು ನನಗೆ ಬೇಕಾಗಿಲ್ಲ, ಇದು ಮಾಡ್ಕೊತವು ಪಟ್ಟಿ ಮಾಡು. ನಿನಗೇನು ಕಾಮನಿಗೆ ಪಟ್ಟಿ ಮಾಡಿ ಇದು ಬಿಟ್ಟರೆ ನಡೀತೈತಿಲ್ಲೋ, ಹಾಂ ನಡೀತೈತಿ, ನಡಿಬಿಡು. ಇದು ಬಿಟ್ಟರೆ ಇದು ಮಾಡ್ಕೊತವು, ಇದು ಅವಶ್ಯಕಪ್ಪ ಮಾಡು. ನಿನಗೇನು ಅವಶ್ಯಕತೆ ಭಗವಂತ ಕೊಟ್ಟ ಬಿಟ್ಟಾನ. ಭಗವಂತ ಸಾಕಷ್ಟು ಕೊಟ್ಟ. ಮನುಷ್ಯನಿಗೆ ಅತ್ಯಂತ ಅವಶ್ಯಕತೆ ಏನಪ್ಪ? ಉಸಿರಾಟಕ್ಕೆ ಗಾಳಿ. ಎಂದರ ಗಾಳಿ ಕಡಿಮೆ ಆಗೈತಾನೆ ಅವನು ಸತಾನ ಇಲ್ಲ. ಗಾಳಿನ ಕಡಿಮೆ ಅದ. ನಿಗದ್ಯಾಗ ಗಾಳಿ ಕಡಿಮೆ ಐತಿ, ಬಂಡವಾಳದ ಕಾಳು ಐತಾನೆ ಯಾರು ಸತ್ತಾನ ಇಲ್ಲ. ವಿಕಾಸ ಕೊಟ್ಟಾನ ಅಷ್ಟು. ಅದು ಸರಿಯಾಗಿ ಉಪಯೋಗ ಮಾಡುವಲ್ಲಿ ನೀ ಪ್ರಾಣಾಯಾಮದ ಹೆಚ್ಚಿಸೋಳು ಅದನ್ನು ಮಾಡುವಲ್ಲಿ. ಆಮೇಲೆ ನೀರು ರಗಡೆ ದುರುಪಯೋಗ ಮಾಡ್ಕೊತಾನ ಮನುಷ್ಯ ಆ ಮಾತು ಬೇರೆ, ಅದನ್ನು ಕೆಡಿಸ್ತಾನ ಆ ಮಾತು ಬೇರೆ, ವಾಯು ದೋಷ ಮಾಡ್ತಾನೆ ಆ ಮಾತು ಬೇರೆ. ಆದರೆ ಆ ಪರಮಾತ್ಮ ಅಶುದ್ಧ. ಮತ್ತು ಶುದ್ಧ ಮಾಡೋ ಸಲುವಾಗಿ ತನ್ನದೇ ಅಂತ ಪ್ರಕೃತಿ ವ್ಯವಸ್ಥೆ ಮಾಡೋಣ ಭಗವಂತ. ಯಜ್ಞಾದಿ ಮಾಡಿದರೆ ವಾಯು ಸುಧಾರಣೆ, ಹುಣಸಿಯಾದಿ ಗಿಣಗಳನ್ನು ಹಚ್ಚಿದ್ರೆ ವಾಯು ಅದು ಬಿಟ್ಟು ಗಿಡ ಕಡಿಯಾಕಂತಾನೆ. ಮತ್ತೆ ನಾವು ಹೊಗೆ ಪ್ಲಾಸ್ಟಿಕ್ ಸುಡಾಕ ಏನು ಹಂಗೆ. ಅದಕ್ಕೆ
ನೀರು ಶುದ್ಧ, ಮಡಿಯಿಂದ ನೀರು ಅಶುದ್ಧ, ಆದರೆ ರಾಡಿ ಮಾಡಿ ಇವ ಕೇಳ್ತಾರೆ. ಅದು ಕೇಳ್ತಾರೆ ಈ ರೀತಿ ಗುಣ ದೋಷ ಸಂಶೋಧನೆ ಮಾಡಿ ಎರಡು ಅಶುದ್ಧಿಯ ಮೂಲ ಎಲ್ಲಿಪ್ಪ ಅದನ್ನು ತೆಗೆದು ಶುದ್ಧಿ ಅಶುದ್ಧಿ ಅಕೃಷ್ಣ ಸಾ ಇತ್ಯಾದಿ 8 ಶ್ಲೋಕದಿಂದ ನಿರೂಪಣ. ಕೃಷ್ಣ ಸಾ ಕೃಷ್ಣ ಮೃಗದಿಂದ ಏನು ಸುವೀರೋ ಸತ್ಪುರುಷರು ಸೇವಿತ್ ಸೌವೀರ್ ದೇಶ ಕೀಟಕ ಪವಿತ್ರ ಎಲ್ಲೆಲ್ಲೇ ದೋಷ ಇಲ್ಲದೆ ಇರಬೇಕು. ಇದ್ರು ಹೇಳ ಸವೈ ಪುಣ್ಯ ದೇಶ ಸ್ವತಂತ್ರ ಇಲ್ಲೇ ಇದು ಸತ್ಪಾತ್ರ ಪುರುಷ ಎಲ್ಲೇ ಸತ್ಪಾ ಯೋಗ್ಯವಾದಂಥ ಪುರುಷನ ದಾನಾದಿ ಆ ದೇಶ ಪವಿತ್ರ ದೇಶ. ಅದು ಭಿನ್ನ ಕೀಟಕ ಅಂಗ ವಂಗ ಕಳಿಂಗ ದೇಶಕ್ಕೂ ಅಪಿತ್ರ ಕೆಲವು ದೇಶ ಅಪವಿತ್ರ ಇರ್ತಾವೆ. ಸಂಪರ್ಜನ ರಹಿತ ಅರ್ಥ ಮ್ಲೇಚ್ಛ ಭಾಳ ಸ್ಥಾನ ಔಷಧ ಒಣಗಿ ಅದು ಅಪವಿತ್ರ ಅಂಥ ಸ್ಥಾನ ಎಲ್ಲ ಭಿನ್ನ ಪವಿತ್ರ ಸ್ಥಾನ ಧ್ಯಾನಾದಿಗಳು ಮಾಡು ಅದೇ ಅರ್ಥ. ಕಾಲ ಅದೇ ಶುದ್ಧ ಯಾವುದು ಯಾವ್ದು ಕರ್ಮ ಯೋಗ್ಯ ಸಾಮಗ್ರಿ ಯಾವುದಪ್ಪ ಕರ್ಮಣ್ಯೋ ಗುಣವಾನ್ ಕಾಲೋ ದ್ರವ್ಯತಃ ಸ್ವತಃ ಏವವ. ಅದೇ ಥರ ನೋಡು ಕಾಲ ಯಾವ ಶುದ್ಧಪ್ಪ ಯಾವ ಸಮಯ ಶುದ್ಧ ಅಂದರೆ ಅದ್ರೊಳಗೆ ಕರ್ಮ ಮಾಡಿಸ್ರೆ ಯೋಗ್ಯ ಸಾಮಗ್ರಿ ಏನೇನು ಮಾಡೋಕೆ ನೀನು ಸಿಗ್ತಿರ್ಬೇಕು. ಅದರೊಳಗೆ ಕರ್ಮ ಮಾಡುವಂಥ ಯೋಗ್ಯ ಸಾಮಗ್ರಿ ಸಿಗಲಿಲ್ಲ ಅದು ಕಾಲ ಅಶುದ್ಧದ ಅಂತ ತಿಳ್ಕೊಂಡು. ಆಗಂತುಕ ದೋಷ ಕಾರಣ ಅಥವಾ ಸ್ವಾಭಾವಿಕ ದೋಷ ಕಾರಣ ಕರ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಕಾಲ ಅಶುದ್ಧ. ಕಾಲ ಅಶುದ್ಧ ಆ ಸಮಯ ಬರೋಬ್ಬರಿ ಇಲ್ಲ ಅಂತ ತಿಳ್ಕೊಬೇಕು. ಅದು ಅಂಥ ಕಾಲವನ್ನು ಹುಡುಕೊಂಡು ನೀ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಕೇಳ್ತಾರೆ ಈ ಶ್ಲೋಕದ ಕಾಲ ಶುದ್ಧಿ ಅಶುದ್ಧಿ ಎಲ್ಲ ಇಡೀ ಅಧ್ಯಾಯದ ಶುದ್ಧಿ ಅಶುದ್ಧಿ ಗುಣ ದೋಷ ಅದು ಯಾವ್ದು ಚಲೋಪ ಯಾವ್ದು ಕೆಟ್ಟ ಅದು ಅಶುದ್ಧಿ ತೋರಿಸ್ತಾರೆ. ದ್ರವ್ಯದ ಸಂಪತ್ತಿ ಕಾರಣ ಅಥವಾ ತನ್ನ ತಾನೇ ಪೂರ್ವಾಹನ ಕಾಲ ಯಾವ್ದು ಕಾಲ ನಮಗೆಲ್ಲ ಶುದ್ಧ ಇರಬೇಕು ಆ ಥರ ಅಶುದ್ಧ. ಯಾಕೆ ಆ ಕಾಲ ಕರ್ಮ ಮಾಡೋದು ಯೋಗ್ಯ ಅನ್ನಿಸ್ತದೆ. ಅದಕ್ಕೆ ಕರ್ಮ ಮಾಡೋ ಯೋಗ್ಯ ಕಾಲ ಗುಣವಾನ್ ಆಗ್ತದೆ. ಯಾವ ಕಾಲ ದ್ರವ್ಯದ ಪ್ರಾಪ್ತಿಯ ಏನು ನಮಗೆ ಬೇಕೋ ಸಿಗಲಿಲ್ಲ ಅಂದರೆ ರಾಷ್ಟ್ರ ಅದು ಉಪದ್ರವ ಆಗ್ತಂದ್ರೆ ಅದು ಅಂಥ ಕರ್ಮ ಆಗಿ ಸಾಧ್ಯ ಇಲ್ಲೋ ಆ ಕಾಲ ಅಶುದ್ಧ. ಏನು ಮಾಡ್ತೀವಿ ನಾವು ಅಫ್ಘಾನಿಸ್ತಾನದವ್ರು ಬಡಿ ಏನು ಮಾಡೋಲ್ಲೇ ಅದೇ ಶಾಸ್ತ್ರ ಹೋಗ್ತೀವೋ ಧ್ಯಾನ ಮಾಡ್ತೀವೋ ಏನು ಮಾಡ್ಬೇಕು ಅಶುದ್ಧ ಜನ. ಸೂತಕ ಆದಿ ದೇಶ ಆ ಎರಡೂ ಕರ್ಮ ಕಾರಣ ಅಶುದ್ಧ. ಸೂತಕ ಬಂತು ಅವಾಗ ಏನು ಮಾಡ ಅಶುದ್ಧ ಶುದ್ಧಿ ಅಶುದ್ಧಿ ಹೇಳ್ತಾರೆ.